ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ನಾನು ಸೇವ್ ಪುರಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಸೇವ್ ಪುರಿ ಏನೇನ್ ಬೇಕು ಮತ್ತೆ ಯಾವ ತರ ಮಾಡೋದು, ಬನ್ನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ತಡ ಮಾಡೋದು ಬೇಡ, ಸೇವ್ ಪುರಿ ಹೇಗ್ ಮಾಡೋದು ನೋಡಿ. ಸ್ನೇಹಿತರೆ, ಸೇವ್ ಪುರಿಗೆ ಬೇಕಾಗಿರೋದು ಸೇವ್ ಪುರಿ, ನಿಂಬೆಹಣ್ಣು, ಉಪ್ಪು, ಸ್ವೀಟ್ ಚಟ್ನಿ, ಲೈಲಾನ್ ಸೇವು, ಮಸಾಲೆ ಕಡಲೆ ಬೀಜ, ಖಾರ ಚಟ್ನಿ, ಹಚ್ಚಿರೋ ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಟೊಮೆಟೊ ಹಚ್ಚಿ ತುರಿದಿರೋದು, ಮತ್ತೆ ಮೊಸರು. ಇಷ್ಟು ಐಟಮು ಸೇವ್ ಪುರಿ ಬೇಕು. ಬನ್ನಿ ಇದನ್ನ ಮಾಡೋದಕ್ಕೆ ಒಂದು ಮಸಾಲೆ ಬೇಕು. ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಈಗ ಒಂದು ಮಸಾಲೆ ರೆಡಿ ಮಾಡಬೇಕು. ಮಸಾಲೆಗೆ ಈರುಳ್ಳಿ, ಕ್ಯಾರೆಟು ಮತ್ತೆ ಕೊತ್ತಂಬರಿ ಸೊಪ್ಪು ಹಚ್ಚಿ ರೆಡಿ ಮಾಡಿಟ್ಟಿರೋದು, ಮತ್ತೆ ಟೊಮೆಟೊ ಹಚ್ಚಿರೋದು, ಹಾಗೆ ಮಸಾಲೆ ಕಡಲೆ ಬೀಜ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆಹಣ್ಣು, ಸ್ವೀಟ್ ಚಟ್ನಿ, ಖಾರ ಚಟ್ನಿ, ತರ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ತರ ಮಿಕ್ಸ್ ಆಗಿದೆ. ಇದಾದ್ಮೇಲೆ ಇದನ್ನ ಸಪರೇಟ್ ಇಡೋಣ. ಈಗ ಪ್ಲೇಟ್ಗೆ ಪುರಿ ಜೋಡಿಸಿದೀವಿ. ಈಗ ಪುರಿಗೆ ಮೊಸರು ಹಾಕ್ಬೇಕು. ಮೊಸರು ಹಾಕೋಣ. ಈಗ ಇದಕ್ಕೆ ಉಪ್ಪು, ಮತ್ತೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಈ ತರ ಆಗಿದೆ. ಇದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಮಸಾಲೆ ಅದನ್ನ ಹಾಕ್ತಾನ. ಎಲ್ಲ ಪುರಿಗೂ ಹಾಕ್ಬೇಕು. ನೋಡಿ, ಈ ತರ ನೋಡಿ, ಎಲ್ಲ ಪುರಿ ಆಗಿದೆ. ಈಗ ಲೈಲಾನ್ ಸೇವ್, ಆಗಿದೆ. ಈ ತರ ಪೂರ್ತಿ ಸೇವ್ ಹಾಕಿದ್ಮೇಲೆ ಸೇವ್ ಪುರಿ ರೆಡಿ ಆಗಿದೆ. ನೋಡ್ತಾ ಇರಿ. ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ಸೋಲು ನಿಮ್ಮ ಕನಸಿನಲ್ಲಿರಲಿ, ಗೆಲುವು ನಿಮ್ಮ ಮನಸ್ಸಿನಲ್ಲಿರಲಿ, ನಗುವು ನಿಮ್ಮ ಜೀವನದಲ್ಲಿರಲಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.